ನಿನ್ನ ಮಾತು ನಿಜ ಜಾಂಬವಂತ. ಆ ಶಕ್ತಿ ಸಾಮರ್ಥ್ಯವಿರುವುದು ನಮ್ಮ ಹನುಮಂತನಿಗೆ. ಪ್ರಿಯ ವಾನರರೇ, ನನ್ನಲ್ಲಿ ಆ ಶಕ್ತಿ ಇದೆಯೋ ಇಲ್ಲವೋ, ರಾಮ ಲಕ್ಷ್ಮಣರನ್ನು ಸುರಕ್ಷಿತವಾಗಿ ಕರೆತರುವುದು ನನ್ನ ಕರ್ತವ್ಯ. ಏಕೆಂದರೆ ನಾನು ಕಾವಲು ಕಾಯುತ್ತಿರಬೇಕಾದರೆ ಈ ಅಚಾತುರ್ಯ ನಡೆದಿದೆ. ಅದನ್ನು ಸರಿಪಡಿಸಬೇಕಾದದ್ದು ನನ್ನ ಹೊಣೆ. ನಾವಿನ್ನು ತಡ ಮಾಡುವಂತಿಲ್ಲ. ವಿಭೀಷಣ, ಬೇಗ ನನ್ನನ್ನು ಆ ತಲಾಕದ ಬಳಿಗೆ ಕರೆದುಕೊಂಡು ಹೋಗು. ನಾನು ಆ ಕಮಲದ ಹೂವಿನ ನಾಳದ ಮೂಲಕ ಪಾತಾಳವನ್ನು ಪ್ರವೇಶಿಸಿ ರಾಮ ಲಕ್ಷ್ಮಣರನ್ನು ಕರೆತರುತ್ತೇನೆ. ನಾಳೆ ಸೂರ್ಯೋದಯವಾಗುವ ವೇಳೆಗೆ ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ದೊರೆಯುತ್ತದೆ. ಅಲ್ಲಿಯವರೆಗೂ ನೆಮ್ಮದಿಯಾಗಿ ವಿಶ್ರಮಿಸಿ. ಉತ್ತರ ದೊರೆಯದ ಪ್ರಶ್ನೆಗಳು ತಲೆಯಲ್ಲಿ ತುಂಬಿರುವಾಗ ನೆಮ್ಮದಿಯ ನಿದ್ರೆ ಹೇಗೆ ಸಾಧ್ಯ ಪ್ರಭು? ರಾಮ ಲಕ್ಷ್ಮಣರು ಕಾಣೆಯಾಗಲು ಕಾರಣ ಯಾರೆಂದು ಹೇಳಿ ಪ್ರಭು. ಅದನ್ನು ಹೇಳಲೇಬೇಕೆ? ದಯಮಾಡಿ ಹೇಳಿ ಪ್ರಭು. ಆಗಲಿ, ಹೇಳುತ್ತೇನೆ. ಆ ರಾಮ ಲಕ್ಷ್ಮಣರು ಈಗ ಭೂಲೋಕದಲ್ಲೇ ಇಲ್ಲ. ಭೂಲೋಕದಲ್ಲಿ ಇಲ್ಲ ಎಂದರೆ? ನನ್ನ ಪ್ರಿಯ ಮಿತ್ರನಾದ ಐರಾವಣನು ಅವರನ್ನು ಎತ್ತಿಕೊಂಡು ಪಾತಾಳ ಲೋಕಕ್ಕೆ ಹೋಗಿದ್ದಾನೆ. ನಾಳೆ ಸೂರ್ಯೋದಯವಾಗುತ್ತಲೇ ಅವರಿಬ್ಬರನ್ನು ಕಂಕಣಾದೇವಿಗೆ ಬಲಿ ಕೊಡುತ್ತಾನೆ. ನಾಳೆ ರಾಮ ಲಕ್ಷ್ಮಣರು ಉಳಿಯುವುದಿಲ್ಲ. ಪ್ರಭು, ಇದು ಅಧರ್ಮವಲ್ಲವೇ? ಯಾವುದು ಅಧರ್ಮ ಮಂಡೋದರಿ? ನಿದ್ರಾವಶರಾದವರನ್ನು ವಂಚನೆಯಿಂದ ಅಪಹರಿಸಿಕೊಂಡು ಹೋಗಿ ಕೊಲ್ಲುವುದು. ಮಂಡೋದರಿ, ಅರ್ಥಹೀನವಾದ ಧರ್ಮಾಧರ್ಮಗಳ ಬಗ್ಗೆ ಮಾತನಾಡಿ ನನ್ನನ್ನು ಸುಮ್ಮನೆ ಕೇಳಿಸಬೇಡ. ಯುದ್ಧದಲ್ಲಿ ಗೆಲ್ಲುವುದು ಮಾತ್ರ ನನಗೆ ಮುಖ್ಯ. ಶತ್ರುವನ್ನು ಹೇಗೆ ಬೇಕಾದರೂ ಗೆಲ್ಲಬಹುದು, ಹೇಗೆ ಬೇಕಾದರೂ ಸಂಹರಿಸಬಹುದು. ಆ ಕಾರ್ಯವನ್ನು ನನಗಾಗಿ ನನ್ನ ಮಿತ್ರ ಐರಾವಣನು ಮಾಡುತ್ತಿದ್ದಾನೆ. ಪ್ರಭು, ಅಧರ್ಮದಿಂದ ಜಯ ದೊರೆಯುತ್ತದೆ ಎಂದು ನೀವು ಇನ್ನೂ ನಂಬುತ್ತೀರಾ? ನಂಬುತ್ತೇನೆ. ಗೆಲ್ಲುವುದೊಂದೇ ನನ್ನ ಧರ್ಮ. ನೀನು ನನಗೆ ಧರ್ಮಾಧರ್ಮಗಳ ಬಗ್ಗೆ ಉಪದೇಶ ನೀಡಬೇಕಾಗಿಲ್ಲ. ಸುಮ್ಮನೆ ನನ್ನನ್ನು ಕೆರಳಿಸದೆ ಇಲ್ಲಿಂದ ಹೊರಟು ಹೋಗು. ಧರ್ಮವಂತೆ ಅಧರ್ಮವಂತೆ, ಪತಿಯ ಗೆಲುವನ್ನು ಹಾರೈಸುವುದು ಸತಿಯ ಧರ್ಮವೆಂದು ಇವಳಿಗೆ ಎಂದು ತಿಳಿಯುವುದು. ಛೇ! ವಾನರ ಶ್ರೇಷ್ಠ ಹನುಮಂತ, ಅದೇ ಆ ಕಮಲದ ಹೂವು. ಆ ಕಮಲದ ಹೂವಿನ ನಾಳದಿಂದ ಇಳಿಯುತ್ತಾ ಹೋದರೆ ನೀನು ಪಾತಾಳವನ್ನು ಸೇರಬಹುದು. ಅಲ್ಲಿಂದ ನೀನು ಆ ಐರಾವಣನ ಅರಮನೆಯನ್ನು ತಲುಪಬಹುದು. ಹಾಗೆ ಆಗಲಿ ವಿಭೀಷಣ. ನಾನು ಈಗಲೇ ಆ ಕಮಲದ ಹೂವಿನ ನಾಳದ ಮೂಲಕ ಸಾಗುತ್ತೇನೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸೀತೆ, ನನಗೆ ತಿಳಿದಿರುವಂತೆ ಆ ಐರಾವಣ ತನ್ನ ಆರಾಧ್ಯ ದೈವ ಕಂಕಣ ದೇವಿಗೆ ಆಗಾಗ ಯಾರನ್ನಾದರೂ ಬಲಿ ಕೊಡುತ್ತಾನಂತೆ. ಅಯ್ಯೋ, ಅದು ನಿಜವೇ ತ್ರಿಜಟೆ? ರಾಮ ಲಕ್ಷ್ಮಣರನ್ನು ಆ ಐರಾವಣ ಬಲಿ ಕೊಡುತ್ತಾನೆಯೇ? ಇಲ್ಲ, ಅದಕ್ಕೆ ಮೊದಲು ನಾನು ನನ್ನ ಪ್ರಾಣ ತ್ಯಾಗವನ್ನು ಮಾಡುತ್ತೇನೆ. ಧೈರ್ಯ ತಂದುಕೋ ಸೀತೆ, ಅಶುಭವನ್ನು ಏಕೆ ನಿರೀಕ್ಷಿಸಬೇಕು? ಮತ್ತೇನು ಮಾಡಲಿ ತ್ರಿಜಟೆ?
ನನಗೂ ನನ್ನ ಸ್ವಾಮಿಗೂ ಈ ಕಷ್ಟ ಪರಂಪರೆಗಳು ಮುಗಿಯುವುದೇ ಇಲ್ಲವೇ? ವಿಭೀಷಣ ಪ್ರಭುವಿಗೆ ಆ ಪಾತಾಳದ ದಾರಿ ತಿಳಿದಿದೆಯಂತೆ. ಈಗಾಗಲೇ ಮಹಾವೀರನಾದ ಹನುಮಂತ ಆ ದಾರಿಯಲ್ಲಿ ಹೊರಟಿರುವನಂತೆ. ಹೌದೇ, ಹನುಮಂತ ಹೊರಟಿದ್ದಾನೆ. ಮಹಾನುಭಾವನಾದ ಆ ಹನುಮಂತ ನನಗೆ ಶುಭದ ಸಂಕೇತ. ಅವನು ಹೋದನೆಂದರೆ ಖಂಡಿತ ಶುಭವಾಗುತ್ತದೆ ತ್ರಿಜಟೆ. ಹೌದು ಸೀತೆ, ರಾಮ ಲಕ್ಷ್ಮಣರು ಖಂಡಿತ ಸುರಕ್ಷಿತವಾಗಿ ಬಂದೇ ಬರುತ್ತಾರೆ. ಅವರು ಬಂದ ಕೂಡಲೇ ಆ ಶುಭ ವಾರ್ತೆಯನ್ನು ನನಗೆ ತಿಳಿಸು ತ್ರಿಜಟೆ. ತಿಳಿಸುತ್ತೇನೆ ಸೀತೆ, ನೀನು ಸಮಾಧಾನವಾಗಿರು. ಎಲ್ಲವೋ, ಯಾರು ನೀನು? ಅರ್ಧ ದೇಹ ಕಪಿಯಂತೆ ಅರ್ಧ ದೇಹ ಮೀನಿನಂತಿರುವ ನೀನು ಯಾರು? ಅದನ್ನು ಮೊದಲು ಹೇಳು. ಮೊದಲು ನೀನು ಹೇಳು. ಇಲ್ಲ, ನೀನು ಮೊದಲು ಹೇಳು. ನೀನು ಹೇಳಬೇಡ, ನಾನು ಹೇಳುವುದಿಲ್ಲ. ಆಹಾರವಾಗಿ ಸಿಕ್ಕಿರುವ ನಿನ್ನನ್ನು ನಾನು ನುಂಗಿ ಬಿಡುವೆನು. ಈ ನೀರಿನಲ್ಲಿ ನೀನು ನುಂಗಲು ಬೇಕಾದಷ್ಟು ಜಲಚರಗಳಿವೆ. ಕಾರ್ಯಾರ್ಥವಾಗಿ ಹೊರಟಿರುವ ನನ್ನನ್ನು ಅಡ್ಡಿಪಡಿಸಬೇಡ. ಸಾಧ್ಯವಿಲ್ಲ, ನಾನು ನಿನ್ನನ್ನು ಬಿಡುವುದಿಲ್ಲ. ನುಂಗುತ್ತೇನೆ. ನನ್ನನ್ನು ನುಂಗಲು ನಿನಗೆ ಸಾಧ್ಯವಿಲ್ಲ. ನನ್ನ ಸಾಮರ್ಥ್ಯದ ಅರಿವಿಲ್ಲದೆ ವ್ರತ ಶ್ರಮ ಪಡಬೇಡ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೋಗು. ಹೋಗುವುದಿಲ್ಲ. ಸುಲಭವಾಗಿ ಸಿಕ್ಕಿರುವ ಆಹಾರವನ್ನು ಯಾರು ತಾನೇ ಬಿಡುತ್ತಾರೆ? ಹಾಗಾದರೆ ನಾನು ನಿನಗೆ ನನ್ನ ವೇಗದ ಪರಿಚಯ ಮಾಡಿಕೊಡಲೇಬೇಕು. ಆಗಲಿ, ನಿನ್ನ ವೇಗವನ್ನು ನೀನು ತೋರಿಸು, ನನ್ನ ವೇಗವನ್ನು ನಾನು ತೋರಿಸುತ್ತೇನೆ.
ತಪ್ಪಿಸಿಕೊಳ್ಳಲಾರೆ. ಬಾ, ನನ್ನ ಬಾಯನ್ನು ಪ್ರವೇಶಿಸು. ಒಂದೇ ಬಾರಿಗೆ ನನ್ನ ಗದೆಯಿಂದ ಅಪ್ಪಳಿಸಿ ಈ ಪ್ರಾಣಿಯನ್ನು ಕೊಂದು ಬಿಡಬಹುದು. ಆದರೆ ಯಾಕೋ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ವ್ರತ ಕಾಲಹರಣ ಮಾಡುವುದರ ಬದಲು ಒಮ್ಮೆ ಈ ಪ್ರಾಣಿಯ ಬಾಯನ್ನು ಪ್ರವೇಶಿಸಿ ಬಾಯಿ ಮುಚ್ಚುವಷ್ಟರಲ್ಲಿ ಹೊರಗೆ ಬಂದು ಬಿಡುವುದೇ ಒಳ್ಳೆಯದು. ದಕ್ಷಿಣ ಸಮುದ್ರದ ಮೇಲೆ ಹಾರುವಾಗ ಸುರಸೆ ಎಂಬ ರಾಕ್ಷಸಿಯ ಎದುರು ಮಾಡಿದ ತಂತ್ರವನ್ನೇ ಮಾಡಬೇಕು. ಇದೇನು ಯೋಚಿಸುತ್ತಿರುವೆ ವಾನರ? ನನ್ನ ವೇಗವೆಷ್ಟೆಂದು ಅರ್ಥವಾಯಿತೆ? ಈಗಲಾದರೂ ನಿನ್ನ ಸೋಲನ್ನು ಒಪ್ಪಿಕೊಂಡು ನನ್ನ ಬಾಯೊಳಗೆ ಪ್ರವೇಶಿಸುವೆಯಾ? ಎಲೈ ಮತ್ಸ್ಯಕಪಿಯೇ, ನಾನು ನಿನ್ನ ಇಷ್ಟದಂತೆ ನಿನ್ನ ಬಾಯೊಳಗೆ ಪ್ರವೇಶಿಸುತ್ತೇನೆ. ಆದರೆ ನಾನೊಮ್ಮೆ ನಿನ್ನ ಬಾಯೊಳಗೆ ಪ್ರವೇಶಿಸಿ ಹೊರಬಂದನೆಂದರೆ ಮತ್ತೆ ನೀನು ನನ್ನನ್ನು ಕಾಡಬಾರದು. ಓಹೋ, ಆಗಬಹುದು. ಮೊದಲು ಒಳಗೆ ಪ್ರವೇಶಿಸು, ಹೊರಗೆ ಬಂದಾಗ ನೋಡಿಕೊಳ್ಳೋಣ. ರಾವಣ ಪರಮ ಹೇಡಿ. ರಾಮಚಂದ್ರ ಪ್ರಭುವನ್ನು ವೀರನಂತೆ ರಣರಂಗದಲ್ಲಿ ಎದುರಿಸಲು ಧೈರ್ಯವಿಲ್ಲದೆ ಅವರು ನಿದ್ರಿಸುತ್ತಿರುವಾಗ ಆ ಐರಾವಣನ ಮೂಲಕ ಅಪಹರಿಸಿದ್ದಾರೆ. ಮೋಸ ಮಾಡುವುದರಲ್ಲಿ ನಿಸ್ಸೀಮನಲ್ಲವೇ ಅವನು? ಮೋಸದಿಂದಲೇ ಅಲ್ಲವೇ ಸೀತಾದೇವಿಯನ್ನು ಅವನು ಅಪಹರಿಸಿದ್ದು? ಆ ರಾವಣನನ್ನು ರಾಕ್ಷಸ ವೀರನೆಂದು ಕರೆಯುವುದರ ಬದಲು ಚೋರಾಗ್ರೇಸನೆಂದು ಕರೆಯಬೇಕು. ಈ ಮೋಸಗಾರನ ಮಗುವ ಇಂದ್ರಜಿತು ಅವನು ಮಹಾಮೋಸಗಾರನೇ. ಮಾಯಾ ಸೀತೆಯನ್ನು ವಧಿಸಿ ಅಪ್ಪನಿಗೆ ತಕ್ಕ ಮಗನೆಂಬುದನ್ನು ತೋರಿಸಿಕೊಟ್ಟ. ಆ ಇಂದ್ರಜಿತು ಮೋಸ ಮಾಡಿ ಅರಗಿಸಿಕೊಳ್ಳಲಾಗಲಿಲ್ಲ. ಈ ದುರುಳ ರಾವಣನು ರಾಮಲಕ್ಷ್ಮಣರನ್ನು ಅಪಹರಿಸಿ ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ಹನುಮಂತ ಆ ಐರಾವಣನ್ನು ಸೀಳಿ ಹಾಕಬೇಕು. ಖಂಡಿತ, ಅದರಲ್ಲಿ ಸಂದೇಹವೇ ಬೇಡ. ಪಾಪ ಮಿತ್ರನಿಗೆ ಸಹಾಯ ಮಾಡಲು ಹೋಗಿ ಆ ಐರಾವಣ ತಾನೇ ವಿನಾಶವಾಗುತ್ತಾನೆ. ಮಿತ್ರರೇ, ರಾವಣ ಐರಾವಣರ ದುಷ್ಟತನವನ್ನು ವಿಶ್ಲೇಷಣೆ ಮಾಡುವುದು ಪ್ರಸ್ತುತವಲ್ಲ. ರಾಮ ಲಕ್ಷ್ಮಣರು ಸುರಕ್ಷಿತವಾಗಿ ಹಿಂದಿರುಗುವುದು ಮುಖ್ಯ. ನಾಳೆ ಸೂರ್ಯೋದಯವಾಗುತ್ತಿದ್ದಂತೆಯೇ ಆ ಐರಾವಣನು ಕಂಕಡಾದೇವಿಗೆ ರಾಮ ಲಕ್ಷ್ಮಣರನ್ನು ಬಲಿ ಕೊಡುವನೆಂದು ತಿಳಿದಾಗ ನನ್ನ ಜೀವ ಜನಪಡಿಸುತ್ತಿದೆ. ಅಷ್ಟರಲ್ಲಿ ಆ ರಾಮ ಲಕ್ಷ್ಮಣರಿಬ್ಬರು ಜೀವಂತವಾಗಿ ಹಿಂದಿರುಗಲೆಂದು ಆ ದೇವರಲ್ಲಿ ಮೊರೆ ಇಡುತ್ತೇನೆ. ಆಹಾ, ಈ ಮತ್ಸ್ಯಕಪಿ ನನಗಿಂತಲೂ ವೇಗಶಾಲಿ ನಿಜ. ನಾನು ಹೊರಗೆ ಹೋಗುವಷ್ಟರಲ್ಲಿ ಬಾಯಿ ಮುಚ್ಚಿಕೊಂಡಿದ್ದಲ್ಲ. ಈಗೇನು ಮಾಡಲಿ? ಇಲ್ಲಿಂದ ಹೇಗೆ ಹೊರಗೆ ಹೋಗಲಿ? ಈಗ ನನ್ನ ದೇಹವನ್ನು ಹಿಗ್ಗಿಸಿಕೊಳ್ಳುವುದೊಂದೇ ದಾರಿ. ಸಾಗರವನ್ನು ದಾಟುವಾಗ ಸಿಮ್ಮಿಕೆಯ ಹೊಟ್ಟೆಯೊಳಗೆ ದೇಹವನ್ನು ಹಿಗ್ಗಿಸಿಕೊಂಡು ಅವಳ ಪ್ರಾಣವನ್ನು ತೆಗೆದಂತೆ ಈ ಪ್ರಾಣಿಯನ್ನು ಸಾಯಿಸಬೇಕು. ಬೇರೆ ದಾರಿಯೇ ಇಲ್ಲ.
ಇದೇನಿದು? ನಾನು ನನ್ನ ದೇಹವನ್ನು ಎಷ್ಟು ಹಿಗ್ಗಿಸಿಕೊಳ್ಳಲು ಪ್ರಯತ್ನಿಸಿದರೂ ಈ ಮತ್ಸ್ಯಕಪಿಯ ದೇಹವನ್ನು ಸೀಳಲು ಸಾಧ್ಯವಾಗುತ್ತಿಲ್ಲವಲ್ಲ. ಈ ಮೀನಿಗೆ ಇಂತಹ ಶಕ್ತಿ ಬರಲು ಹೇಗೆ ಸಾಧ್ಯ? ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್!